ಈಶ್ವರ ಮಾಡೋದೆಲ್ಲ ಅವಾಂತರ. ಏನಮ್ಮ ಎಲ್ಲಿ ನಿನ್ ಶಿಷ್ಯ? ಅವ್ನ್ ನನ್ ಶಿಷ್ಯ ಅಲ್ಲ, ನಿಮ್ ಶಿಷ್ಯ. ನೀವ್ ರಾಮ, ಅವ್ನ್ ಹನುಮ. ಗಿಡಕ್ಕೆ ನೀರ್ ಹಾಕ್ತಾ ಇದ್ದಾನ. ನೀವೆಲ್ ಹೊರಟ್ರಿ? ಶೂಟಿಂಗ್ ಹೊರಟೆ ರೀ, ಕೈ ಮುಗ್ ಕೇಳ್ಕೊಂತೀನ್ರಿ, ಅವ್ನ ನಮ್ಮ ಮನೇಲಿ ಬಿಟ್ಟು ಹೋಗ್ಬೇಡಿ, ಶೂಟಿಂಗ್ ಕರ್ಕೊಂಡ್ ಹೋಗ್ರಿ. ಅವನಲ್ಲಿ ಬಂದು ತರ್ಲೆ ಮಾಡಿದ್ರೆ ಕಷ್ಟ ಆಗತ್ತೆ ರೀ. ಅವ್ನ ಇಲ್ಲಿದ್ರೆ ನಮ್ಗೆ ಸಂಭಾಳ್ಸಕ್ ಆಗಲ್ಲ ರೀ. ಅವ್ನು ಬಂದ್ರೆ ನನ್ ಮರ್ಯಾದೆ ಏನಾಗಬೇಕು? ನೋಡ್ರಿ, ಅವ್ನ ಕರ್ಕೊಂಡ್ ಬಂದಿದ್ ನೀವು, ಅದಕ್ಕೆ ನೀವಿದ್ದಾಗ ಮಾತ್ರ ಅವ್ನ ಮನೇಲಿ ಇರ್ಬೇಕು. ಮಿಕ್ಕಿ ಟೈಮಲ್ಲಿ ನಿಮ್ ಬಾಲಕರ ನಿಮ್ ಜೊತೆ ಕರ್ಕೊಂಡು ಹೋಗ್ತೀವಿ. ಹನುಮ, ಏನ್ ನಿಮ್ಗೂ ನೀರ್ ಕುಡ್ಸ್ಲಾ? ಬೇಡಪ್ಪ, ಈಗಾಗಲೇ ಸಾಕಷ್ಟು ಕುಡ್ಸಿದ್ದಾರೆ. ಶೂಟಿಂಗ್ ಬರ್ತೀಯನಾ? ಹನುಮ, ಶೂಟಿಂಗ್ ಹೋಗ್ಬಾರೋ, ಚೆನ್ನಾಗಿರತ್ತೆ. ಅದಕ್ಕೆ ವೇಳ್ದಲ್ಲಿ ಮುಗೀತು, ಬರ್ತೀನಿ. ಹೋಗ ಪ್ಯಾಂಟ್ ಶರ್ಟ್ ಹಾಕೊಂಬ. ಓ, ನಾನು ಹಿಂಗೆ ಬರ್ತೀನಿ. ನೀವು ತಾನೇ ಶೂಟಿಂಗ್ ಮಾಡೋದು? ಐ ಲೈಕ್ ಯುವರ್ ಆಟಿಟ್ಯೂಡ್. ನೆಟ್ಗೆ ಹೊಲದಲ್ಲಿ ಕೆಲಸ ಮಾಡಕ್ಕಾಗಲ್ಲ, ದುಡ್ಡು ಬೇಕಲ್ಲ ನಿಂಗೆ, ಅದು ಸಾಲ. ಮದುವೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಿಮ್ ಪಾದ ಇದು ಒಂದಪ್ಪ ಲೋನ್ ಕೊಟ್ಬಿಡಿ, ಇಂಟ್ರೆಸ್ಟ್ ನಾಗ ತಿಳಿಸ್ಬಿಡ್ತೀನಿ. ಅಣ್ಣ, ಏನ್ ಭಾಷೆ ಮಾತಾಡಿರಿ? ಯಾರೇ ಅವನು? ನಮ್ಮ ಪರಮೇಶ್ವರ್ ಅವ್ರ ಸಂಬಂಧಿ ಸರ್. ಅವನ್ಯಾಕೆ ಆ ಫಿಲ್ಮ್ ಬಂದ? ಏನಣ್ಣ ನೀನು ಹಳ್ಳಿ ಭಾಷೆಗೆ ಇಂಗ್ಲಿಷ್ ಸೇರ್ಸ್ಬಿಟ್ಟು ಮಾತಾಡ್ತೀಯ? ಅವಮಾನ ಆಯ್ಕಿಲ್ವಾ? ನಿಂಗೆ ಹಳ್ಳಿ ಭಾಷೆ ಬರಕಿಲ್ಲ ಅಂತ ಹೇಳು, ನಾನು ಹೇಳ್ಕೊಡ್ತೀನಿ. ನೀನ್ ಹಳ್ಳಿ ಅವನಾ? ಅದೇ ಹೇಳು ನೋಡೋಣ. ಯಾರು ಅವತ್ತಿಂದ ಕೇಳ್ತೀವಿ, ನಿಮ್ ಪಾದ ರವಷ್ಟು ಕೈ ಸಾಲ ಬೇಕಿತ್ತು. ನೀವೇನಾದ್ರೂ ಕಣ್ಬಿಟ್ಟಿಲ್ಲ ಅಂದ್ರೆ ನಾನ್ ಚಿಪ್ಪತ್ಕೊಂಡು ಚಿತ್ರಾನ್ನ ತಿನ್ಬೇಕಾಯ್ತದೆ. ಮುಂದಿನ ತಿಂಗಳಯ್ಯ ಮದುವೆ, ನಿಮ್ಮಿಂದನೇ ಮದುವೆ ಆಗ್ಬೇಕು, ನಿಮ್ಮಿಂದನೇ ಮಕ್ಕಳಾಗ್ಬೇಕು. ಯಾರು ಸಾಲ ಕೊಡು. ವೆರಿ ಗುಡ್, ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣಯ್ಯ. ಈ ಶಾರ್ಟ್ ಆಗಿ ಇಟ್ಕೊಡ್ರಿ. ಯಾರೋ ಅಲ್ಲಿ ಪರಮೇಶ್ವರ್ ಅಲ್ಲ ಸರ್? ಅವ್ನು ಚಿಕ್ಕ ಸಾಕ್ರಿ. ನಮ್ಮನ್ನ ಹುಡುಗ ಸರ್, ಒಳ್ಳೆ ಹಳ್ಳಿ ಕಲಾವಿದನ್ ಕರ್ಕೊಂಡ್ ಬಂದಿದ್ದೀರಾ, ಥ್ಯಾಂಕ್ ಯು. ಆದ್ರೆ ಆ ಪಾತ್ರ ಮಾಡ್ತಿದ್ದ ನಾನು ಸರ್. ಇರ್ಲಿ, ಮೈನ್ ರೋಲ್ ಅವನೇ ಮಾಡ್ಲಿ, ಶಿಷ್ಯನ್ ಪಾತ್ರ ನಿಮಗೆ ಕೊಡ್ತೀನಿ. ರೀ, ಯಾಕ್ರಿ ಊರ್ ಅನ್ಕೊಂಡ್ ಕೂತಿದ್ದೀರಾ? ಸಿನಿಮಾದಲ್ಲಿ ಒಳ್ಳೆ ಹೋಯ್ತಮ್ಮ, ಅಮ್ಮ ಬಂದೆಲ್ಲ ಹಾಳ ಮಾಡ್ಬಿಟ್ಟ. ಹಾಗೆ ಆಗ್ಬೇಕು. ನೀವೇ ತಾನೇ ಅವ್ನ ಕರ್ಕೊಂಡ್ ತಲೆ ಮೇಲೆ ಕೂತ್ಕೊಂಡಿರೋದು. ಶೂಟಿಂಗ್ ಅಲ್ಲಿ ಹಳ್ಳಿ ಒಂದು ಪಾತ್ರ ಮಾಡ್ತಿದ್ದೆಮ್ಮ, ನೀವು ಮಾಡ್ತಿರೋದು ಸಲಿಗಿದೆ ಅಂತ ಹೇಳಿ ಅವನೇ ಬಂದು ಆಕ್ಟ್ ಮಾಡ್ಬಿಟ್ಟ. ಇಷ್ಟ ಆಯ್ತು. ನಾನು ಪೇಟೆ ಅನ್ಕೋಣ ಹಳ್ಳಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಅವ್ನು ಹಳ್ಳಿ ಅವನು ಸಲೀಸಾಗಿ ಡೈಲಾಗ್ ಎಲ್ಲ ಹೇಳ್ಬಿಟ್ಟ. ನಿರ್ದೇಶಕರು ಅಷ್ಟೇ ಒಪ್ಕೊಂಡ್ಬಿಟ್ರ? ಶಬಾಷನ್ ಚಪ್ಪಾಳೆ ತಟ್ಬಿಟ್ರಮ್ಮ, ನನ್ನ ರೋಲ್ ಕಿತ್ತ ಅವನು ಕೊಟ್ಬಿಟ್ರಮ್ಮ. ನಾನು ದಿನ ಬೆಣ್ಣೆ ಹಚ್ಚಿ ಅವನ ಶೂಟಿಂಗ್ ಕರ್ಕೊಂಡು ಹೋಗ್ಬೇಕಂತೆ, ಇಲ್ಲ ನಾನು ಹಳ್ಳೆನೇ ಹೋಗ್ತೀನಂತೆ. ಪರಮೇಶ್ವರ್ ಅವರೇ, ಪ್ರೊಡ್ಯೂಸರ್ ಸರ್, ನೀವಿಲ್ಲಿ ಏನ್ರಿ ಡೈರೆಕ್ಟರ್ ಕಾಯ್ತಾ ಇದಾರೆ, ಬೇಗ ಕರ್ಕೊಂಬನ್ರಿ ಅವನ್ನ. ಸರ್, ಅವ್ನು ಕರಿತಾ ಇದೀನಿ, ಅವ್ನು ಬರ್ತಾ ಇಲ್ಲ. ಶೂಟಿಂಗ್ ಬೇಡ, ಹಳ್ಳಿಗೆ ಹೋಗ್ತೀನಿ ಅಂತ ಇದ್ದಾನೆ. ಏನ್ರಿ ಮಾತಾಡ್ತಾ ಇದ್ದೀರಿ? ರೋಲ್ ಫಿಕ್ಸ್ ಆಗಿ 2 ಶೂಟಿಂಗ್ ಆಗಿದೆ, ಈಗ ಬರಲ್ಲ ಅಂದ್ರೆ ನಿಮ್ ಪಂಗನಾಮ. ದಯವಿಟ್ಟು ಶೂಟಿಂಗ್ ಬರೋ, ಇಲ್ಲ ನಂದೋಲ್ ಪಂಗ್ನಾಮ ಕಣ. ರೀ, ಏನಾದ್ರೂ ಹೇಳಿ ಅವ್ನು ಕರ್ಕೊಂಬನ್ರಿ. ಇದನ್ನ ಹೇಳಕ್ಕೆ ನಾನು ನಿಮ್ಮನೆವರೆಗೂ ಬರ್ಬೇಕಾ? ಇನ್ನು ಅರ್ಧ ಗಂಟೆಲಿ ಅವ್ನು ಶೂಟಿಂಗ್ ಸ್ಪಾಟ್ ನಲ್ಲಿ ಇರ್ಬೇಕು. ಇಲ್ದೇ ಇದ್ರೆ ಲಾಸ್ ಎಲ್ಲ ನೀವೇ ಕಟ್ಕೊಡ್ಬೇಕಾಗುತ್ತೆ. ಎಲ್ಲಿಗೆ ಹೋಗ್ತಾ ಇದೀಯಾ ನೀನು? ನಿನ್ನೆ ಹುಡ್ಕೊಂಡು ಬಂದಿದ್ದು. ಮರ್ಯಾದೆಯಿಂದ ನನ್ನ ಜೊತೆ ಬಂದು ಕಂಪ್ನಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಬಿಡೋ, ಅಯೋಗ್ಯ, ಅವಿವೇಕಿ. ನಮ್ಮಪ್ಪಂಗೆ ಹೇಳಿದ್ರೆ ತಕ್ಕ ಶಾಸ್ತಿ ಮಾಡ್ತಾರೆ. ಬಿಡೋ ಅವಳ ಕೈನ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ನೀನ್ ಹೆದರ್ಕೋಬೇಡ, ನಾನಿದ್ದೀನಿ. ಓಹೋ, ಹೀರೋ ಎಂಟ್ರಿನಾ? ಪರಮೇಶ್ವರ್ ಅವರೇ, ಒಂದೇ ವರ್ಷಕ್ಕೆ ಬಿದ್ದೋಗ್ಬಿಟ್ಟಲ್ರಿ. ಹೋಗಿ ಅದ್ ಮುಂದೆ ಕಲ್ಲು ಕೊಡಿ. ನನ್ ಕಾಪಾಡ. ಸುಮ್ಮನೆ ಹೊಡಿ ಅಂದ್ರೆ ನಿಜವಾಗ್ಲೂ ಹೊಡಿತಾ ಇದೆಯಲ್ಲಪ್ಪ. ಸಾ ನಿಜವಾಗಿರ್ಬೇಕು ಅಂತ ನೀವ್ ಹೇಳಿದ್ರಲ್ಲ ಸಾ. ನಿಜವಾಗ್ಲೂ ಈ ಸೀನ್ ಮಾಡಕ್ಕಾಗಲ್ಲ ಸಾ. ಇದು ಸಿನಿಮಾ ಕಣೆಯ, ನಿಜವಾಗ್ಲೂ ಹೊಡಿಬಾರ್ದು, ಹೊಡೆದಾಗ ಮಾಡ್ಬೇಕು. ಸಾಹೇಬ್ರೆ, ನಮ್ಗೆ ಬೂಟಾಟಿಗೆಲ್ಲ ಬರಕಿಲ್ಲ. ನಾವ್ ಹಳ್ಳಿ ಜನ, ಹಳ್ಳಿಗೆ ಹೋಯ್ತೀನಿ. ಅಲ್ಲಿ ಬೇಕಾದಷ್ಟು ದನ ಕರುಗಳವೆ. ಗಂಗೆ ಗೌರಿಗೆ ಹುಷಾರಿಲ್ಲಂತೆ, ಡಾಕ್ಟರ್ ತವ ಕರ್ಕೊಂಡು ಹೋಗ್ಬೇಕು. ಬರ್ತೀನಿ. ರೀ ಪರಮೇಶ್ವರ್ ಅವರೇ, ಅವಳೇನಾದ್ರು ಹೋದ್ರೆ ನಿಮ್ದು ಕಿತ್ಕೊಂಡು ಹೋಗ್ಬಿಡುತ್ತೆ. ಅಣ್ಣಯ್ಯ, ನಂಗೆ ಯಾವ ಸಿನಿಮಾದಲ್ಲೂ ಪಾತ್ರ ಮಾಡ್ಬೇಕಾಗಿಲ್ಲ. ನಾನು ಯಾರು ಹೇಳಿದ್ರು ಕೇಳಲ್ಲ. ನಾನು ಹಳ್ಳಿ ಹೋಗ್ತೀನಿ. ಅಪ್ಪಲೆ, ನಿನ್ ಕೈ ಮುಗಿತೀನಿ ಕಣ, ಹಳ್ಳಿಗೆ ಹೋಗ್ಬೇಡ.